ನಮಸ್ತೆ ಆದ್ಮೇಲೆ ನಾವು ಕೋಟಗೆರೆ ತೋಟದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ಎಡಿಯಾಲ ಫಾರೆಸ್ಟ್ ಪಕ್ಕದಲ್ಲಿ ಇರೋದು ಜಾಗ ಅದು. ಅಲ್ಲಿ ತುಂಬಾ ನಾವು ಎಲ್ಲಾ ತರದ ಪ್ರಯತ್ನ ಪಟ್ಟು ಆನೆಯ ಸಮಸ್ಯೆಯನ್ನು ಸರಿಪಡಿಸಕ್ಕೆ ಆಗ್ಲೇ ಇಲ್ಲ. ನಾವು ಟ್ರೆಂಚ್ ತೆಗೆದ್ಮೇಲೆ ಸ್ವಲ್ಪ ಜಾಗದಲ್ಲಿ ಟ್ರೆಂಚ್ ಅಲ್ಲಿ ಕಲ್ಲು ಸಿಕ್ಬಿಟ್ಟು ಆ ಕಲ್ಲನ್ನ ತೆಗಿಲಿಕ್ಕೆ ನಮ್ಗೆ ತುಂಬಾ ಸಮಯ ಬೇಕಾಯ್ತು. ಮತ್ತೆ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಯಾರು ಸಿಕ್ಕಿರ್ಲಿಲ್ಲ. ಇದೆಲ್ಲ ಯೋಚನೆ ಮಾಡಿ ಮಾಲೀಕನ ಒಪ್ಪಿದ ಮೇಲೆ ಒಳ್ಳೆ ಕೆಲಸಗಾರನ ಕರ್ಕೊಂಡ್ ಬಂದು ಮಾಡಿಸ್ಬೇಕು ಅಂತ ಹೇಳಿ ಈಗ ಕೆಲಸವನ್ನ ಶುರು ಮಾಡಿದ್ದೇವೆ. ನೋಡಿದ್ದೆಲ್ಲ ಬರೀ ಕಲ್ಲು. ನಿಮ್ಗೆ ಅಲ್ಲಿ ಹಿಂದ್ಗಡೆ ಅದು ಕಲ್ಲು ತೆಗಿತಾ ಇರೋದು ಶಬ್ದ ಕೆಲಸ ಇರ್ಬೋದು. ಕಲ್ಲು ಬಂದಿದೆ. ನಮ್ಮ ಏನೋ ಒಂದು ಪ್ರಕೃತಿಯ ಒಂದು ವೈವಿಧ್ಯಮಯನೋ ಏನೋ ಗೊತ್ತಿಲ್ಲ. ಮೊದಲು ಮಾಡಿದ ತೋಟದಲ್ಲಿ ಯಾವುದೇ ತರದ ಕಲ್ಲು ಸಿಕ್ಲಿಲ್ಲ. ಇನ್ನು ಸ್ವಲ್ಪ ಕಲ್ಲು ಇರುವಂತ ಜಾಗನ ಅವರು ಖಾಲಿ ಬಿಟ್ಟಿದ್ರು. ಆ ಖಾಲಿ ಬಿಟ್ಟಿದ್ರು ಅಂತ ಹೇಳಿದ್ರೆ ಅದು ತುಂಬಾ ಕಲ್ಲು ಸೆರೆ ಇತ್ತು. ಇವಾಗ ನಾವು ಆ ಕಲ್ಲನ್ನ ಈ ರೀತಿ ಇಲ್ಲಿ ತೆಗಿತಾ ಇದ್ದೇವೆ. ಅದು ತೆಗಿತಾ ಇರೋ ಕಲ್ಲಿಗೆ ನಾವು ನೋಡ್ತಾ ಇರ್ಬೋದು ನೀವು, ಅಲ್ಲೆಲ್ಲ ಮಿಷಿನ್ ಕೆಲಸ ಅಲ್ಲಿ ದೂರದಲ್ಲಿ ನಡೀತಾ ಇದೆ. ಆ ಶಬ್ದ ಬರ್ತದೆ ಅಂದ್ಬಿಟ್ಟು ನಾವು ಸ್ವಲ್ಪ ಈ ಕಡೆ ಬಂದಿದೀವಿ. ಈಗ ಇಲ್ಲಿ ಟ್ರೆಂಚ್ ಸುಮಾರು ಒಂದು 14 ಅಡಿ ಆಳ ಟ್ರೆಂಚ್ ಬರುತ್ತೆ. ಕೆಳಗಡೆ ಮಧ್ಯದಲ್ಲಿ ನಮಗೊಂದು 5 ಅಡಿ ಗ್ಯಾಪು ಇರುತ್ತೆ. ಅದಕ್ಕಿನ್ನು ಕಲ್ಲೆಲ್ಲ ಹೇಗೆ ತೆಗಿಬೇಕು ತುಂಬಾ ಶ್ರಮ ಪಟ್ಟು ತೆಗಿತಾ ಇದ್ದಾರೆ. ಅದಕ್ಕೆ ನಮ್ದೇ ಇಟಾಚಿಯಲ್ಲಿ ಇದನ್ನೆಲ್ಲ ತೆಗಿಲಿದ್ದು ಸ್ವಲ್ಪ ಕಷ್ಟ. ಅದಕ್ಕೆ ಬೇರೆ ನಾವು ಒಂದು ಇಟಾಚಿಯನ್ನ ಹಚ್ಚಿದ್ದೇವೆ. ಒಂದು ದೊಡ್ಡ ಸೈಜು ಇಟಾಚಿ. ಅದು ಎಲ್ಲರೂ ಹೇಳ್ತಾರೆ ಬಾವಿ ಗಿವಿ ತೆಗೆದು ಮಾಡೋದು ತುಂಬಾ ಸಂಪರ್ಕ ಮಾಡಿ ಅಂತ ತುಂಬಾ 100 ಜನ ತರ ಕೆಲಸ ಮಾಡೋರಿದ್ದಾರೆ. ಆದ್ರೆ ಒಂದ್ ಹೇಳ್ತೇನೆ, ಅವ್ರನ್ನೆಲ್ಲರನ್ನ ನೀವು ಬಹಳ ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡಿ. ಯಾಕೆಂದ್ರೆ ಅವ್ರಿಗೆ ಹೇಳುವಷ್ಟು ಸುಲಭದಲ್ಲಿ ಇರೋದಿಲ್ಲ. ಅವ್ರದ್ದು ರೇಟ್ ಅಂತೂ ವಿಪರೀತ ದುಬಾರಿ. ಅದೇ ಮಾತಾಡಿ ಒಂದು 10-15 ಜನ ನೋಡಿ ಈ ರೀತಿ ಎಲ್ಲ ಕಲ್ಲು, ಈ ರೀತಿ ನಿಮ್ಗೆ ಗುಡ್ಡೆ ಬರ್ತದೆ ಕಲ್ಲು. ಈ ಕಲ್ಲುಗಳನ್ನೆಲ್ಲ ನಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿಗೆಲ್ಲ ನಾವು ಸಾಗಿಸ್ಕೊಂಡು ರಸ್ತೆ ಗಿಸ್ತೆಗೆಲ್ಲ ನಾವು ಅದನ್ನ ಹಾಕೋಬಹುದು. ಅದು ಚೆನ್ನಾಗಿ ನಮ್ಗೆ ಕಲ್ಲುಗಳು ಉಪಯೋಗ ಬರ್ತವೆ. ತುಂಬಾ ಜನ ಅಡ್ವರ್ಟೈಸ್ಮೆಂಟ್ ಕೇಳಿದಿರೋ ನೀವು, ನಿಮ್ಮ ಹಳೆ ಬಾವಿಯನ್ನ ನಾವು ತೆಗೆದುಕೊಡ್ತೀವಿ, ಹೊಸ ಬಾವಿಯನ್ನ ತೆಗೆದುಕೊಡ್ತೀವಿ ಅಂತ ಹೇಳಿ. ಅದನ್ನ ನೀವು ಲೆಕ್ಕ ಹಾಕೋಬೇಕು. ಅವ್ರು ಎಷ್ಟು ಕಾಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಒಂದು 10 ಎಕರೆ ಏನಾದ್ರು ಬಾವಿ ಗಿವಿ ತೆಗಿಸ್ಬೇಕಾದ್ರೆ ಆ ಬಾವಿ ತೆಗಿಸಿರೋ ದುಡ್ಡಿಗೆ 10 ಎಕರೆ ಮಾರ್ಬೇಕಾಗ್ತದೆ. ಅಷ್ಟು ಕಾಸ್ಟ್ಲಿ ಮಾಡ್ತಾರೆ. ಪರ್ ಫೀಟ್ 35 ರಿಂದ 40 ರೂಪಾಯಿ ತಗೊಳ್ತಾರೆ. 35 ರಿಂದ 40 ರೂಪಾಯಿ ಸ್ಕ್ವೇರ್ ಫೀಟ್ಗೆ. ಅದರಿಂದ ಅವ್ರ ಜೊತೆಲಿ ವ್ಯವಹಾರ ಮಾಡ್ಬೇಕಾದ್ರೆ ಬಹಳ ಹುಷಾರಾಗಿ ಯೋಚನೆ ಮಾಡಿ ವ್ಯವಹಾರ ಮಾಡಿ. ಯಾಕೆಂತ ಹೇಳಿದ್ರೆ ನಿಮ್ಗೆ ಏನೂ ಗೊತ್ತಿಲ್ಲದಂಗೆ ಅವ್ರ ಲೆಕ್ಕವನ್ನ ಹೇಳ್ತಾರೆ ನಿಮ್ಗೆ. ಅದರಿಂದ ಬಹಳ ಯೋಚನೆ ಮಾಡಿ ಸಂಪರ್ಕ ಮಾಡಿ ನೀವು ಅವ್ರನ್ನ ಭೇಟಿ ಮಾಡಿ ವ್ಯವಸ್ಥೆ ಮಾಡೋದು ಒಳ್ಳೇದು. ಈಗ ನಾವು ಸ್ವಲ್ಪ ಹಲವಾರು ಜನ ವಿಚಾರಿಸಿ ಇವಾಗ ಒಬ್ಬ ವ್ಯಕ್ತಿಯನ್ನ ಹಿಡಿದು ನಾವು ಕೆಲಸ ಮಾಡಿಸ್ತಾ ಇದ್ದೇವೆ. ಈ ಕೆಲಸ ಎಲ್ಲ ಮಾಡಾದ್ಮೇಲೆ ನಮ್ಗೆ ಕೆಲಸ ಸಮಾಧಾನ ಆಯ್ತು ಅಂದ್ಮೇಲೆ ನಾವು ನಿಮ್ಗೆ ಅವ್ರ ನಂಬರು ಇದೆಲ್ಲ ಕೊಡ್ತೇವೆ. ಅವ್ರನ್ನ ನೀವು ಸಂಪರ್ಕಿಸ್ಬೋದು. ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ನಿಮ್ಗೆ ಹೇಗೆ ಕೆಲಸ ಮಾಡ್ತಾರೆ, ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಎಲ್ಲ ವಿವರವನ್ನ ನಾನು ಮುಂದಿನ ದಿನದಲ್ಲಿ ನಾನು ತಿಳಿಸ್ತೇನೆ. ಯಾಕೆಂದ್ರೆ ಈಗ ನಮ್ಮನ್ನ ನೋಡ್ಕೊಂಡು ಸಾವಿರಾರು ಜನ ಫಾಲೋ ಅಪ್ ಮಾಡ್ತೀರಿ. ಈಗ ನೀವು ಮಾಡಿದಿರಲ್ವಾ, ನಮ್ಮ ಕೈಲಿ ಮಾಡ್ಸಕ್ಕೆ ಅವ್ರನ್ನ ಕೊಡಿ, ಅವ್ರ ನಂಬರ್ ಕೊಡಿ, ಅವ್ರನ್ನ ಸಂಪರ್ಕ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ಈಗ ನಾನು ಒಂದು ಕೆಲಸ ಅವ್ರಿಗೆ ಕೊಟ್ಟಿದ್ದೀನಿ. ಈ ಕೆಲಸ ಸರಿಯಾಗಿ ಮಾಡಿ ಅವ್ರ ಸಮಾಧಾನ ಆಯ್ತು ಅಂದ್ರೆ ನನ್ನ ನಂಬರ್ನ ನಿಮ್ಗೆ ನಾನು ಡಿಸ್ಪ್ಲೇ ಮಾಡ್ತೀನಿ. ಆಗ ನೀವು ಅವ್ರ ಕೈಲಿ ಕೆಲಸ ಮಾಡಿಸ್ಬೇಕಾದ್ರೆ ನೀವು ಸ್ವಲ್ಪ ಆರ್ಥಿಕವಾಗಿ ನೀವು ವ್ಯವಸ್ಥೆ ಮಾಡಿಕೊಂಡು ಕೆಲಸ ಶುರು ಮಾಡೋದು ತುಂಬಾ ಒಳ್ಳೇದು. ಈಗ ನಾವು ಇಲ್ಲಿ ಈ ಕೆಲಸವನ್ನ ಕೊಟ್ಟು 3 ದಿನದಲ್ಲಿ ಮುಗಿಸ್ತೀವಿ, 4 ದಿನದಲ್ಲಿ ಮುಗಿಸ್ತೀವಿ ಅಂತೆಲ್ಲ ಹೇಳ್ತಾರೆ, ಅವ್ರು ಬಾಯಲ್ಲಿ ಹೇಳ್ತಾರೆ ಅಷ್ಟೇ. ಬಟ್ ಅದು ಕೆಲಸ ಶುರು ಮಾಡಿದಾಗ ನಮ್ಮಲ್ಲಿ ಬಂದೇ ಈಗ 8 ದಿನ ಆಗೋಯ್ತು. 8 ದಿನದಲ್ಲಿ ನಮ್ಗೆ ಇವಾಗ ನಡೆದಿರೋದೇ ಕೆಲಸ ಒಂದು 5% ನಡೆದಿದೆ. 5% ಆಗಿಲ್ಲ ಅಂತ ಕಾಣ್ತದೆ. ಅವರು ಹೇಳೋದು 2 ದಿನದಲ್ಲಿ ಮುಗಿಸ್ಬಿಡ್ತೀವಿ, 3 ದಿನದಲ್ಲಿ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಅದರಿಂದ 2 ದಿನ 3 ದಿನದಲ್ಲಿ ಆಗೋದಿಲ್ಲ. ಯಾಕೆಂದ್ರೆ ಅದು ಕಲ್ಲು ಮತ್ತೆ ಮಿಷಿನರಿ. ಒಂದು ಮಿಷಿನ್ ಸರಿ ಇದ್ರೆ ಇನ್ನೊಂದು ಮಿಷಿನ್ ವ್ಯತ್ಯಾಸ ಇರ್ತದೆ. ಆಮೇಲೆ ಆಪರೇಟರ್ಗಳು, ಕೆಲಸಗಾರರು ಅವರು ರೆಸ್ಟ್ ತಗೊಂಡು ಕೆಲಸ ಮಾಡ್ಬೇಕು. ಮಾಲೀಕರು ಏನ್ ಹೇಳ್ತಾರೆ, 2 ದಿನದಲ್ಲಿ ನಾನು ಕೆಲಸ ಮಾಡ್ಬಿಡ್ತೀನಿ, 3 ದಿನದಲ್ಲಿ ಮಾಡ್ಬಿಡ್ತೀನಿ ಅಂತ ಹೇಳಿ ನಿಮ್ನೆಲ್ಲ ಉಪಯೋಗ ಮಾಡಿ ಆ ಹಣವನ್ನ ತಗೊಳಕ್ ನೋಡ್ತಾರೆ. ಬಟ್ ಅಲ್ಲಿ ಕೆಲಸ ಹಂತವಾಗಿ ನಡೆದಾಗ ನೀವು ಅದನ್ನ ನೋಡ್ಕೊಂಡು ಅವ್ರಿಗೆ ಪೇ ಮಾಡೋದು ತುಂಬಾ ಒಳ್ಳೇದು. ಈಗ ಆಲ್ರೆಡಿ ನಾವೀಗ ಒಬ್ಬರಿಗೆ ಕೆಲಸ ಕೊಟ್ಟಿದ್ದೀವಿ. ಆ ಕೆಲಸ ಹೇಗಿದೆ ಸಮಾಧಾನ ಇದೆ. ನೀವು ಫೇಸ್ಬುಕ್ ವಿಡಿಯೋ ನೋಡೋದು ನೂರಾರು ವಿಡಿಯೋಗಳು ಬರ್ತವೆ. ಆದ್ರೆ ಬಹಳ ಎಚ್ಚರಿಕೆಯಲ್ಲಿ ನೀವು ಹ್ಯಾಂಡಲ್ ಮಾಡಬೇಕು. ಆಮೇಲೆ ನಾನು ಈ ಕೆಲಸ ಮುಗಿದ್ಮೇಲೆ ನನ್ನ ಕೆಲಸ ಸಮಾಧಾನ ಆಯ್ತು ಅಂದ್ರೆ ನಾನು ಆ ವ್ಯಕ್ತಿಯ ಹೆಸರು ಮತ್ತೆ ಫೋನ್ ನಂಬರು ಇದನ್ನೆಲ್ಲ ನಾನು ನಿಮ್ಗೆ ನಮ್ಮ ಯೂಟ್ಯೂಬ್ ನಲ್ಲಿ ನಾನು ಅದನ್ನ ಹಾಕಿ ತೋರಿಸ್ತೀನಿ.
ಅಲ್ಲಿವರೆಗೂ ನೀವು ಈ ಕೆಲಸ ನಡೀತಾ ಇದೆ. ಈಗ ನಮ್ಗೆ ಇನ್ನು ಬರವಾದಲ್ಲ ಎನ್ವೈರನ್ಮೆಂಟ್ ಡೇ ಅದು ಇದೆಲ್ಲ ಕೆಲಸ ಇದೆ. ಅದೆಲ್ಲ ಮುಗಿಸ್ಕೊಂಡು ಆದ್ಮೇಲೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಅವಾಗ ನಿಮ್ಗೆ ಇದರ ಒಂದು ಪ್ರೋಗ್ರೆಸ್ ತೋರಿಸ್ತೀನಿ. ಅವೆಲ್ಲ ಇಲ್ಲಿ ಲಾವಂಚವನ್ನು ಹಾಕೊಂಡಿದ್ದು. ಹಾಗೆ ಇದು ರಸ್ತೆ. ಇಲ್ಲಿ ನಮ್ಗೆ ಒಂದು ಕಾಲುವೆ ಮೇಲ್ಗಡೆ ಬೆಟ್ಟದಿಂದ ಒಂದು ನೀರು ಬರ್ತದೆ. ಆ ಬೆಟ್ಟದಿಂದ ಒಂದು ನೀರು ಬರ್ತದೆ. ಆ ನೀರು ಬಂದಿದ್ದ ನೀರನ್ನ ನಾವು ಇಲ್ಲಿ ಬಿಡಕ್ಕೆ ಜಾಗ ಮಾಡ್ಕೊಳ್ಳೇಬೇಕು. ಈ ರೀತಿ ಬಿಟ್ಕೊಳ್ಳೇಬೇಕು. ದಾರಿಯನ್ನ ಈ ತರ ಒಂದು ದಾರಿಯನ್ನ ಇಲ್ಲಿ ಬಿಟ್ಕೊಂಡಿದ್ದೇವೆ. ಇಲ್ಲಿ ನೀರು ಬರಲೇಬೇಕು. ಮತ್ತೆ ಆಮೇಲೆ ನಾವು ಅದಕ್ಕೆ ಚರಂಡಿ ತೆಗೆದಿರೋ ಜಾಗದಲ್ಲಿ ಎಲ್ಲಿ ಜಾಗ ನಮ್ಗೆ ಇದಾಗಿದೆ ಅದಕ್ಕೆ ನಾವೊಂದು ರೈಲ್ವೆ ಇದನ್ನ ಬ್ರ್ಯಾಂಡ್ ಜನ ಹಾಕೋಬೇಕು. ಬ್ರ್ಯಾಂಡ್